ನಮಸ್ಕಾರ ಸ್ನೇಹಿತರೆ, ಶ್ರಮಕುಮಾರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಸ್ನೇಹಿತರೆ, ಈ ಹಿಂದೆ 2 ವ್ಲಾಗ್ ಮಾಡಿದೆ. ಇದು ಅದರ ಮುಂದುವರೆದ ಭಾಗ. ಇಲ್ಲಿ ಇಟ್ಕೆ ಬಂದಿರಲಿಲ್ಲ, ಒಂದು 3-4 ದಿನ ಬಿಟ್ಟು ಇಟ್ಕೆ ಬಂತು. ಅದಾದಮೇಲೆ ನಾವು ಇಲ್ಲಿ ಕೆಲಸ ಶುರು ಮಾಡ್ದೋ. ನಾನು, ಬಿಲ್ಲಣ್ಣ, ಸೀಕು ಮತ್ತು ಹೊಸ ಹುಡುಗ ಋತಿಕ್. ಆದರೆ ಗಾರೆ ಕೆಲಸಕ್ಕೆ ಹೊಸಬ ಅಲ್ಲ ಅವನು, ನಮ್ಮ ಜೊತೆ ಬರ್ತಿರೋದು ಹೊಸದಾಗಿ. ನಮ್ಮ ಮೇಸ್ತ್ರಣ್ಣ ಮತ್ತು ತೀರ್ಥ ಹಾಗೂ ಅಭಿ 3 ಜನನೂ ಒಂದು ಸಣ್ಣ ಕೆಲಸ ಇದೆ ಅಂತ ಬೇರೆ ಬಿಲ್ಡಿಂಗ್ ಹೋಗಿದ್ದಾರೆ. ಅವರು ಬಂದು ನಮ್ಮನ್ನು ಜಾಯಿನ್ ಆಗ್ತಾರೆ. ಅಲ್ಲಿವರೆಗೂ ನಾವು ಇಷ್ಟು ಜನ ಕೆಲಸ ಮಾಡ್ದೋ. ಕಷ್ಟಪಟ್ಟು ಕೆಳಗಿಂದ ಕಿಟಕಿನ ಎತ್ಕೊಬಂದು ಮೇಲೆ ತಂದು ಕೂರಿಸೋ ಕೆಲಸನ ನಮ್ಮ ಬಿಲ್ಲಣ್ಣ ಮಾಡಿದ್ರು. ಅದು ತುಂಬಾ ವೆಯ್ಟ್ ಇತ್ತು, ತುಂಬಾ ಕಷ್ಟಪಟ್ಟು. ನಮ್ಮ ಓನರಣ್ಣ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಕಿಟಕಿ ಎಲ್ಲ ಕೂರಿಸಿ ನಾವು ಬಿಲ್ಡಿಂಗ್ ಎಲ್ಲ ಕಟ್ಟಲಿಕ್ಕೆ ಅಂತ ರೆಡಿ ಮಾಡಿಕೊಂಡು. ಇದು ಇವತ್ತಿನ ವ್ಲಾಗ್, ಗಾರೆ ಕೆಲಸದ ಭಾಗ 3. ಇಲ್ಲಿ ಸಂಪೂರ್ಣವಾದಂಥ ಹರಟೆ ಇರುತ್ತೆ ಸ್ನೇಹಿತರೆ. ನಮ್ಮ ಕರ್ಗಿ ಇವತ್ತು ಕೂಡ ಬಿಲ್ಲಣ್ಣನ ಹುಡಿಕೊ ಬಂದ್ಲು. ಕಟ್ಟಡನ ಏರ್ಸಿದ ಮೇಲೆ ನಮ್ಮ ಸೀಕು ಅವರು ಕಾಲಾವಧಿ ಹಾಕೊಳ್ಳಿಕ್ಕೆ ಶುರು ಮಾಡಿದ್ರು. ಕಾಲಾವಧಿ ತುಂಬಾ ಮುಖ್ಯ ಗಾರೆ ಕೆಲಸ ಮಾಡೋದಕ್ಕೆ. ಹೈಟ್ ಸಾಲಿಲ್ಲ ಅಂತ ಅಂದರೆ ಕಾಲಾವಧಿನ ಹಾಕ್ಕೊಳ್ತಾರೆ. ಆದರೆ ಅಷ್ಟೇ ಡೇಂಜರ್ ಇರುತ್ತೆ. ಅದು ತುಂಬ ಹುಷಾರಾಗಿ ಕಾಲಾವಧಿನ ಹಾಕಬೇಕಾಗುತ್ತೆ. ಅದನ್ನು ತುಂಬ ನ್ಯಾಕಿಂದ ಕಟ್ಟಬೇಕಾಗುತ್ತೆ. ಅಷ್ಟೇ ನ್ಯಾಕಿಂದ ನಮ್ಮ ಸೀಕು ಅವರು ಕಾಲಾವಧಿನ ಕಟ್ಟಿದ್ದಾರೆ. ತುಂಬ ಎಕ್ಸ್ಪರ್ಟ್ ಇದ್ದಾರೆ ಆ ವಿಚಾರದಲ್ಲಿ. ಯಾಕಂತಂದರೆ ತುಂಬ ವರ್ಷಗಳಿಂದ ಗಾರೆ ಕೆಲಸ ಮಾಡ್ತಿದ್ದಾರೆ. ಎಲ್ಲಿಗೆ? ನಮ್ಮ ಮಾವರು ನನ್ನನ್ನು ಊಟಕ್ಕೆ ಕರ್ಕೋದ್ರು. ನಮ್ಮ ಮೇಸ್ತ್ರಣ್ಣವ್ರು ಬೇರೆ ಇರೋಲ್ಲ, ನಮ್ಮ ಮಾವರು ಅವರು. ಅವ್ರ ಜೊತೆ ಹೋಗಿ ಊಟ ಮಾಡ್ಕೊಂಡು ಬಂದು. ಯಾಕೆ ಬೇಜಾರಾಗಿ ಮನೇಲಿ ಮಲಗಿದ್ರು, ತಿರ್ಗಾ ಯಾಕೆ ಖುಷಿ ಆಯಿತು. ಈಗ ಶಿವಕುಮಾರ್ ಅಲ್ಲೇ ನಗಿತಾನೆ ತನ ಎಲ್ಪರ್ಗಳು ಅಷ್ಟೇ ಖುಷಿಯಿಂದ ಇರಬೇಕು. ಅಷ್ಟೇ ಸೇಕಣ್ಣವ್ರು ಕಾಮೆಂಟ್ ಮಾಡಿದ್ದಾರೆ ನೋಡಿ. ಪಾಪ ತೀರ್ಥ ತುಂಬ ಖುಷಿಯಿಂದ ಬಂದಿದ್ರು ಮಧ್ಯಾಹ್ನ. ಬಿಲ್ಲಣ್ಣ ಮನಸ್ಸಿಗೆ ನೋವು ಮಾಡ್ಬಿಟ್ಟವ್ರೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ತೀರ್ಥ, ನಾಳೆಯಿಂದ ಕೆಲ್ಸಕ್ಕೆ ಬರ್ತೀಯಾ? ಬರ್ತೀನಿ ಅಣ್ಣ, ಇನ್ನೇರ್ಲಿ ಹೋಗೋದವ. ನಾಳೆಯಿಂದ ಅಂತ ಪಾಲಿಡನ್ ಅಂತ ತಕ್ಕೊಬಿಟ್ಟು ಹುಷಾರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇನ್ಯಾರು ಮೇಸ್ತ್ರಿಗಳು ಎಲ್ಲ ಹೆಲ್ಪರ್ಗೆ ಯಾರು ಈ ರೀತಿ ಮಾತಾಡ್ಬಾರ್ದು. ಮೇಸ್ತ್ರಿಯ ಋತಿಕ್ ಅವ್ರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸರಿಯಲ್ವಾ? ಸಾಕಾಗಿ ಆದ್ರಿಂದ ತೀರ್ಥಕ್ಕಿಂತ ತುಂಬ ಒಳ್ಳೆ ಕೆಲಸಗಾರರು ಇಲ್ಲಿ ಋತಿಕೇನ. ನೋಡಿ ನಮ್ಮ ಋತಿಕ್ ನೋಡಿ, ಅಲ್ಲಿ ಇಟ್ಕೆ ಎತ್ಕೊಡ್ತಾರೆ, ಇಲ್ಲಿ ಬಂದು ಗಾರೆ ಎತ್ಕೊಡ್ತಾರೆ. ತೀರ್ಥವರು ನಮ್ಗಿಂತ ಒಳ್ಳೆ ಕೆಲಸಗಾರರು. ಆದ್ರೆ ಅವ್ರ ಕೆಲಸ ತೋರಿಸ್ತಲ್ಲ ಅವರು. ಜರ ಸಬರ್ ಗುರು. ಒಟಪಿನಿ ಗಂಡಾಂತರ ಅಂತ ಇರ್ತದೆ. ನಿನ್ಗೆ ಯಾವ ಗಂಡಾಂತರ ಇರೋದು? ನೀನೇ ಒಂದು ಗಂಡಂತ್ರವಾ? ಏನ ಕಾರ್ಯ ಕರಣಿಯ ನೆಸೋಣ ಕರುಣೆ ಅಂತ ಕೊಡ್ತಾವನೆ. ನಮ್ಮ ತೀರ್ಥ ಅವರು ವಯಸ್ಸಾದವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಮಧ್ಯಾಹ್ನದ ಟೀ ಬ್ರೇಕ್ ಬಂತು ಸ್ನೇಹಿತರೆ. ಟೀ ತುಂಬಾ ಚೆನ್ನಾಗಿತ್ತು. ಓನರ್ ಅವರು ಅವ್ರ ಮನೆಯಿಂದ ಟೀ ಬಂದಿದ್ರು. ಇವರು ನಮ್ಮ ಅಭಿಷೇಕ್ ಅವರು. ಈ ಹಿಂದಿನ 2 ವೀಡಿಯೋದಲ್ಲಿ ಇವರು ಮಿಸ್ ಆಗಿದ್ರು, ಆದರೆ ಇವತ್ತು ಮಿಸ್ ಆಗಲಿಲ್ಲ, ಕಾಣಿಸ್ಕೊಂಡ್ರು. ಇವರು ಈ ಬಿಲ್ಡಿಂಗ್ನ ಓನರು. ನೋಡಿ, ನಮಗೆ ಕೆಲಸ ಕೊಟ್ಟವರು, ಆದರೆ ಅವರೇ ಕೆಲಸಗಾರರು ಥರ ಕೆಲಸ ಮಾಡ್ತಿದ್ದಾರೆ. ಓಹೋಗೆ ಮಾತು ಮಲೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ, ಗಾರೆ ಕೆಲಸದ ಕಾಮಿಡಿ ವಿಡಿಯೋಸ್ ಎಲ್ಲ. ತೀರ್ಥ ಗೋಡೆ ಹೊಡಿತಾರೆ ಸುಣ್ಣ ಕಟ್ಟಪ್ಪಲ್ ಗೋಡೆ ಗಂಟೆ ಟೈಮ್ ಹೇಳ್ತಾನೆ ತೀರ್ಥಣ್ಣ. ಒಂದು ಹೇಳ್ಬೇಕು ನೀನು.
ಬಿಲ್ಲಣ್ಣವರು ನಮ್ಮ ದೊಡ್ಡವರಲ್ವಣ, ಹಾಂ ಅವ್ರಿಗೆ ಮರ್ಯಾದೆ ಕೊಡ್ಬೇಕಣ್ಣ. शाबाश बेटा. ಇದು ಒಂದಂಗ್ಲ ಗೋಡೆ. ಇದು ಸೀಕು ಅವರು ಬಿಲ್ಲಣ್ಣವ್ರ ಜೊತೆ ಸೇರಿ ಕಟ್ತಾ ಇದ್ದಾರೆ. ಇದನ್ನು ತುಂಬ ಜೋಪಾನವಾಗಿ ಕಟ್ಟಬೇಕು. ಇದು ಕರೆಕ್ಟಾಗಿ ಕಟ್ಟಿಲ್ಲ ಅಂದರೆ ಉಂಟ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ನೋಡು ಅವನೇ ಮಾಡಿರೋ ಕೆಲಸ, ನೀನು ಮಾಡಿರಕ್ಕಲ್ಲ, ನಾನು ಹೇಳ್ತೀನಿಲ್ಲ, ಮಾಡಿರಕ್ಕಲ್ಲ ಕೆಲಸ. 2 hours later. ನಮ್ಮ ಬಿಲ್ಲಣ್ಣ ಮತ್ತು ಮೇಸ್ರಣ್ಣ ಇಬ್ಬರೂ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಸೀಕು ಆರಾಮಾಗಿ ಕುಳ್ತಿದ್ದ. ನಾನು ಅದನ್ನು ಇಬ್ರಿಗೂ ಹಾಕೊಟ್ಬಿಟ್ಟೆ. ನೊಬ್ಬನ್ ಲಾಕ್ ಮಾಡ್ಬಿಟ್ಟು ಹೊಂಟೋದ್ರು. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಹಂಗೂ ಹಿಂಗೂ ಮಾಡಿ ಇವತ್ತಿನ ಕೆಲಸ ಮುಗಿಸಿದ್ದೀವಿ. 5:15ಗೆ ಕೆಲಸನ ಕೈ ಬಿಟ್ಟು ಕರೆಕ್ಟಾಗಿ ಇದು ನಿಂಟ್ಲು ಲೆವೆಲ್ಗೆ ಬಂದಿದೆ. ನೋಡಿ, ನಾವೆಲ್ಲ ಕೈ ಬಿಟ್ಟಿದ್ರು ಸೀಕು ಪಾಪ ತಗಲಾಕಿರೋದ್ರಿಂದ ಒಬ್ಬನೇ ಕೆಲಸ ಮಾಡ್ತಿದ್ದಾನೆ. ಕಂಪ್ಲೀಟ್ ಎಲ್ಲರೂ ಕೆಲಸನೂ ಕೈ ಬಿಟ್ಟಾಯಿತು. ಇದು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.